ಗೊತ್ತಾಗ್ಲಿಲ್ರಿ. ನನ್ನ ಹೆಸರು ಪಾರ್ವತಿ ಅಂತೇಳಿ. ನಾನು ಇದ ಊರಕಿನ ವರಾನಕೆರೆ. ಇವರು ಶಾಂತಕ್ಕ ಅವ್ರ ಮದುವೆ ಮಾಡ್ಕೊಳತ್ತಾರಲ್ಲ ಗಂಡನ ಮನಿ, ಅವ್ರ ಮನಿ ಬಾಜುಕ ನಮ್ಮ ಮನಿ ಇರೋದ. ಓ ಹೌದೇನ್ರಿ, ಚಲೋ ಆತ್ಬಿಡ್ರಿ. ಅಲ್ಲಿ ನಮ್ಮ ಶಾಂತಾಗ ಒಂದು ಗೆಳತ್ ಸಿಕ್ಕಂಗ ಆತಷ್ಟೆ. ಅಂದಂಗ ನಿಮ್ದು ಮದುವೆ ಆಗಿ ಎಷ್ಟು ದಿನ ಆತ್ರಿ? ನಂದಾಗಿ ಒಂದು 6 ತಿಂಗಳ ಮೇಲೆ ಆತ್ರಿ ಅಷ್ಟೆ. ಹೌದಾ, ನಿಮ್ಗೆ ಅಂದಂಗ ನೀವೇನು ಮಾಡ್ಕೊಂಡಿದ್ದೀರಿ? ನಾನು ಅರ್ಬಿ ಅಂಗಡಿ ಕೆಲ್ಸಕ್ಕೆ ಹೋಗ್ತೀನಿ. ನನ್ನ ಹೆಸರು ಗಿರಿಜ್ ಅಂತೇಳಿ. ಈ ಶಾಂತಕ್ಕೆ ನನ್ನ ಗೆಳತಿರಿ ಈ ಊರಾಗ. ನಿಮ್ಮ ಊರಿಗೆ ಬಂದಿಂದ ನಿಮ್ಮ ಗೆಳತಿ. ಇನ್ನು ಎಷ್ಟು ದಿನಕ್ಕೆ ಹಾಕತ್ತೆ ಏನಾಕಿ ನೋಡೋದು ನಾನು. ನೀವು ಮದುವೆ ಮಾಡ್ಕೊಂಡು ಅದೇ ಊರಿಗೆ ಬಂದುಬಿಡ್ರಿ. ಸಿಗ್ಬೇಕಲ್ರಿ ವರ ಅಲ್ಲೇ. ನೋಡೋಣ, ದೇವ್ರ ದಯ ಇದ್ರೆ ಅಲ್ಲೇ ಬರೋದಪ್ಪ. ಅಲ್ಲ, ನಾವು ಬಂದು ನಿಂತಾತು, ಇನ್ನೂ ಯಾವಾಗ ನಿಮ್ಮ ಹುಡುಗಿ ಬರುದು? ತಡಿಲೇ ಮಲ್ಲೇಶಿ, ಬರ್ತಾರ. ನಮ್ದು ಏನ್ಲೇ ದಡ ಹಾಕತ್ತಪ್ಪ. ಈ ಹೆಣ್ಮಕ್ಳು ತಯಾರಾಗಬೇಕಲ್ಲ. ಈಗ ಎಂಗೇಜ್ಮೆಂಟ್ ಮುಗಿಸಿ ನಾಳೆ ಮದ್ವೆ ತಾಳಿ ಕಟ್ಟಿ ಮಠ ಅಷ್ಟೇ. ಆಮೇಲೆ ನಮ್ಮ ಮನೆಗೆ ನಮ್ಮ ಜೊತೆಗೆ ಬರ್ತಾರಲ್ಲ. ಅದು ಸರಿ ಅನ್ನ. ಏನು ಸಾಹೇಬ್ರು ಫುಲ್ಲ ಖುಷಿ. ಮದುವೆ ಆದ್ಮೇಲೆ ಏನು ಬಿಟ್ಟಿರ್ತೀರನ ಎಲ್ಲ ನೋಡೋಣ. ನನಗಂತಿ ನೋಡೋಣ, ನೀನು ಒಂದು ತಿಂಗಳಾರ ಹೊರಗೆ ಬರ್ತೀಯ ಇಲ್ಲ ಅಂತೇಳಿ. ಈ ಲವ್ ಮ್ಯಾರೇಜ್ ಮಾಡ್ಕೊತಾರಲ್ಲಪ್ಪ, ಅವ್ರಿಗಂತರೂ ಯಾವ ಎಕ್ಸೈಟ್ಮೆಂಟು ಇರಲ್ಲ, ಹೌದಿಲ್ಲ? ಈ ಅರೇಂಜ್ ಮ್ಯಾರೇಜ್ ಮಾಡ್ಕೊಳ್ಳೋರಿಗೆ ನೋಡು ಎಕ್ಸೈಟ್ಮೆಂಟ್ ಜಾಸ್ತಿ. ಅದು ಕರೆ ಅಲ್ಲ. ಯಾಕಂದ್ರೆ ನೋಡಿದ ಹುಡುಗಿನೇ, ಅಡ್ಡಾಡಿದ ಹುಡುಗಿನೇ, ಒಳ್ಳ ಮಾತಾಡ್ಸಿದ ಹುಡುಗಿನೇ ಮದುವೆ ಮಾಡ್ಕೊತಿರ್ತಾರೆ. ಈ ಅರೇಂಜ್ ಮ್ಯಾರೇಜ್ ಐತಲ್ಲ, ಅವರೇ ಬೇರೆ ಇವರೇ ಬೇರೆ, ಬರೀ ಫೋನ್ನಾಗ ಅಷ್ಟು ಜಾಸ್ತಿ ಮಾತುಕತೆ. ಒಮ್ಮೆ ಮದುವೆ ಮಾಡ್ಕೊಂಡು ಮನೆಗೆ ಬರೋದು ಅಲ್ಲ. ಅಂದಂಗೆ ಯಾವ್ದಲ್ಲಿ ಅದು ಹುಡುಗಿ ಏನು ಮಸ್ತ್ ಐತಲೇ. ಇವ ಯಾರು? ನನ್ನ ಹೆಂಡತಿ ಕಡೆ ನಾನು ನೋಡಕತ್ತಾನ. ಈ ಕೆಲ್ಸ ಕೇಳ್ತಾಳೆ. ನಾನು ಅದಕ್ಕೆ ಬಡ್ಕೊಂಡೆ, ಯಾವ ಮದುವೆ ಮುಂಜಿ ಬರೋದು ಬೇಡ ಅಂತೇಳಿ. ಎಲ್ಲಿ ಕೇಳ್ತಾಳಿಕಿ ನನ್ನ ಮಾತು. ಹೋಗೋಣ ಅಂತಂದ್ಲು. ಬಂದ್ರು ನೋಡಿ, ನನ್ನ ಹೆಂಡತಿ ಕಡೆ ನಾನು ನೋಡಕತ್ತಾನಲ್ಲ ಮರ. ಇವ ಯಾರ್ಲಿ? ಮೊದಲೇ ಪಟಕ್ನ ತಿರುಗಿ ನೋಡ್ಬಿಡು ಮರಯ್ಯ. ಮತ್ತು ನಾನು ಬೂಟ್ಲೆ ಓಡಿಸಿ ಹಿಂದೆ ನಿಂತಾಳಲ್ಲ, ಹಿಂದೆ ಲಂಗ ಜಂಪರ. ಅಯ್ಯೋ ದೇವ್ರಿ, ತಾ ನೋಡೋದಲ್ದ ಮತ್ತೆ ಈ ಮದುವೆ ಹುಡುಗನ ಬೇರೆ ನೋಡನ್ನಕತ್ತಾನ. ಅಲ್ಲ ಇವ ನೋಡಿ ಈಗ ಮದುವೆ ಆಗಕತ್ತಾನ, ಆಗ್ಲೇ ಮತ್ತೆ ನನ್ನ ಹೆಂಡತಿ ನೋಡಕತ್ತಾನಲ್ಲ ಮಾರಯ್ಯ. ಅಯ್ಯೋ ದೇವ್ರಿ, ಅಲ್ಲ ತಾಳಿ ಕಟ್ಟಾಕೋಬೇಕು ನಿಂತಾಳಲ್ಲಿ, ಈಗ ಮತ್ತೊಬ್ಬಕಿನ ನೋಡ್ತಾನಲ್ಲಿ ಇವ. ಅಯ್ಯೋ, ಎಲ್ಲರಿಗೆ ನನ್ನ ಹೆಂಡತಿ ಮ್ಯಾಗ ಕಣ್ಣು. ಆದ್ರೂ ಪರಕರೆ ನೋಡಕ್ ಭಾಳ ಚಂದ ಇದೀರಿ ನೀವು. ಇದೊಂಥರ ಈ ತಲೆ ಮೇಲೆ ಸೆರಗ್ ಹಾಕೊಳ್ಳೋದು ಎಲ್ಲ ಒಂಥರ ಭಾಳ ಚೆನ್ನಾಗೈತಿ. ಇದು ನಮ್ಮ ಕಡೆ ಎಲ್ಲ ತಲೆ ಮೇಲೆ ಸೆರಗ್ ಹಾಕೊಂಡೇ ಇರ್ತಾರೆ. ಹೌದೇನ್ರಿ? ಇದೊಂಥರ ಇದು ಈ ನಕಲಿ ಸೇವಾ ಮಾಡಿಸಿದ್ರಿ, ಭಾಳ ಚೆನ್ನಾಗಿ ಡಿಸೈನ್. ನಾನು ನೆಕ್ಸ್ಟ್ ಟೈಮ್ ಅಕಸ್ಮಾತ್ ಯಾವ ಥರ ನನ್ನ ಜೀವನ ಮಾಡಿಸ್ಕೊಳ್ಳೋದಾತಂದ್ರೆ ಒಂದ್ಸಲ ನಿಮ್ಮ ಡಿಸೈನ್ ನೋಡ್ತೇನೆ, ನೋಡಿ ಅದನ್ನೇ ಕೊಡೋದಾದ್ರೆ ಕೊಡ್ತೇನೆ. ಓ, ಆ ಹುಡುಗಿನ ನನ್ನ ಹೆಂಡತಿ, ಆಕಿ ಫ್ರೆಂಡ್. ಈ ಭಾರಿ ಅದಳಲ್ಲಿ, ಮಸ್ತ್ ಅದಾಳ ನೋಡ್ಲಿ. ನನಗೂ ಒಂದು ಈ ಊರಾಗ ಕನ್ನಿ ನೋಡಿಬಿಡು. ಹೆಂಗಿದ್ರು ಮದುವೆ ಮಾಡ್ಕೊಳ್ಳೋ ವಯಸ್ಸು, ಹುಡುಗಿನೂ ಮಸ್ತ್ ಅದಾಳ, ಮದುವೆ ಮಾಡ್ಕೊಂಡ್ಬಿಡ್ತೀನಿ. ನೋಡಪ್ಪ ತಮ್ಮ, ಕಾಳು ಹಾಕಿ ಬಿದ್ದರೆ ಯಾಕೆ ಬೀಳ್ಬಾರ್ದು, ಹಾಕಿ ತಿಂದ್ರೆ ಯಾಕೆ ತಿನ್ನಬಾರ್ದು? ಹೌದಿಲ್ಲ? ಅಲ್ಲೂ ಸರಿಪ್ಪ, ನೋಡೋಣ. ಒಂದ ಊರಿಗೆ ಹಳೆಯರಾಗದ್ ಬರ್ದಿದ್ರಿ, ಯಾಕೆ ಇರಬಾರ್ದು? ಪಾರ್ವತಿ, ಅಯ್ಯೋ ದೇವ್ರಿ, ಯಾಕೆ ಕರ್ಯಾಕತ್ತಾನಪ್ಪ ನನ್ನ ಗಂಡ? ಇನ್ಯಾರು ನನ್ನ ಕಡೆ ನೋಡಿದ್ರಪ್ಪ? ಹಾಳಾದವರು ಯಾಕೆ ನನ್ನೇ ನೋಡ್ತಾರೋ ಅಂತೇನೆ ನಾನು. ಏನು ನನ್ನ ಗಂಡನ್ಗೆ ಹಂಗೆ ಅನಿಸ್ತತು, ದೇವರಿಗೇ ಗೊತ್ತು. ಗಿರ್ಜಾ ಅವರೇ, ಒಂದು ಈಟ್ ಬಂತಾಡ್ರಿ. ಆಗಲಿ, ನೀವು ಹೋಗಿ ಬರ್ರಿ. ನಾನು ಶಾಂತಕ್ಕೆ ರೆಡಿ ಆದ್ಲನ ನೋಡ್ತೇನೆ. ರೆಡಿ ಆಗಿದ್ರೆ ಕರ್ಕೊಂಬರ್ತೇನೆ ಸ್ಟೇಜಿಗೆ. ಹಂಗೆ ಮಾಡ್ರಿ. ನಮಸ್ಕಾರ ರೀ. ಯಾರು? ಅಯ್ಯೋ ದೇವ್ರಿ, ಈ ಊರನೇನು ಹೆಣ್ಮಕ್ಳಿಗೆ ನಮಸ್ಕಾರ ಅಂದ್ರೆ ತಿರುಗಿ ನಮಸ್ಕಾರ ಅನ್ನೋದಾಗ ಗೊತ್ತಿಲ್ಲ ಹೆಂಗೆ? ಅಲ್ಲೋ, ಹಳ್ಳಿ ಹೆಣ್ಮಕ್ಳು ಮಾತಾಡ್ಸತ್ಲೆ ಜಿಗಿದು ಬೀಳ್ತಾರಂತ ಮಾಡಿ ಏನ. ಅದ್ರಾಗ ಕೆಲವ್ರು ಸೂಕ್ಷ್ಮ ಇರ್ತಾರೆ, ಕೆಲವ್ರು ಮಾತಾಡ್ತಾರೆ. ಹೆದರಿರ್ಬೇಕು, ಸುಮ್ಮನಿರು. ನೀ ಏನು ದೊಡ್ಡ ಸಿನಿಮಾ ಸ್ಟಾರ್ ನೋಡು, ಮಾತಾಡ್ಸತ್ಲೆ ಜಿಗಿದು ಆರಾಮದಿರೇನ್ರಿ, ಹೆಂಗದಿರೇನ್ರಿ, ಫೋಟೋ ತೆಗ್ಸ್ಕೊಲೇನ್ರಿ, ನಿಮ್ಮ ಆಟೋಗ್ರಾಫ್ ಕೊಡ್ರಿ ಅನ್ನಕ್ಕೆ ಸುಮ್ಮನಿರ್ಲೆ. ಏನು ನಡೆಯಕತ್ತತಿ? ಕಣ್ಣಾಗ ಸಿಗ್ನಲ್ ಬಿಡಾಕತ್ತಿದ್ನಲ್ಲ ನಿನಗೆ. ಇದಕ್ಕೆ ಮದ್ವೆಗೆ ಜಿಕ್ಕೊಂತ ಹೊಕ್ಕನಂತ ಓಡಿ ಬಂದಿಯೇನು? ಹೇಳ, ನನಗೆ ಗೊತ್ತಿತ್ತು ಹಿಂಗೇನೋ ಒಂದು ಅಕ್ಕತ್ತಿದ ಅಂತೇಳಿ ಗೊತ್ತಿತ್ತು ನನಗೆ. ಅಯ್ಯೋ ದೇವ್ರಿ, ನಾನು ಯಾರು ಕೊಟ್ಟು ಮಕ್ಕ ನೋಡ್ನಕ್ನೆ ಕಣ್ಣ ಸಿಗ್ನಲ್ ಬಿಟ್ನಂತ ಮತ್ತೆ ಅದರಾಗ ಬಿಡ್ಲಿಲ್ಲನು? ಯಪ್ಪ ನಿನ್ನಂತ ಅನುಮಾನ ಪಿಸಾಚಿನ ಕಟ್ಕೊಂಡು ನನ್ನ ಜೀವನ ನರ್ಕ ಆಗೈತಿ ನೋಡ್ರಿ. ನಾ ಹೇಳಾಕತ್ತೀನಿ ಕೇಳ್ರಿ, ನೀವು ಬಾಯ್ ಮುಚ್ಕೊಂಡಿದ್ರೆ ಭಾಳ ಒಳ್ಳೇದತ್ತಾಗ. ಸಿಗ್ನಲ್ ಬಿಡ, ಯಾವ ಸಿಗ್ನಲ್ ನೋಡಿದ್ರಿ ನೀವು? ಯಾವನ್ ನನ್ನ ಕಡೆ ನೋಡೇ ಇಲ್ಲ. ನಿಮ್ದೊಂದು ತಗ, ಬರೀ ಇಲ್ಲದನ್ಮನ ತಗ. ಅನ್ಮನ ಇವನ ಇಲ್ಲಿ ನೀಲಿ ಹಂಗೆ ಹಾಕೊಂಡು ನಿಂತಾನಲ್ಲ, ಕೇಳಲೇನ ಅವನ್ನ? ನಿನ್ನ ನೋಡಾಕತ್ತಿದ್ನ ಬೇಕಾರ ಏನ? ಅಯ್ಯೋ ದೇವ್ರೇ, ನಾನು ಯಾವಾಗ ನೋಡಿದ್ನೆ ಏನಪ್ಪ? ಅವ್ರು ಯಾರ ಅನ್ಕೊಂಡು ನೋಡಿದ್ನೆ? ನೀ ಕಣ್ಣು ಮುಚ್ಕೊಂಡು ಕುದಿರ್ಬೇಕನ್ರಿ? ನಿಮ್ದೊಂದು ಕತ್ತಿ ಅತ್ತಾಗ ಸುಮ್ಮನಿರ್ರಿ. ನಡಿಯಲ್ಲ, ನನ್ನ ಪಕ್ಕದಾಗ ಕುಂದ್ರ ನಡಿ. ಏನ ನಡಿ. ಅದಕ್ಕೆ ಹೇಳಿದೆ ನಾನು, ಭಾಳ ಚಂದಕ್ಕೆ ತಯಾರಾಗ್ಬೇಡ ಅಂತೇಳಿ. ಎಲ್ಲಿ ಕೇಳ್ತಾಳೆ ನನ್ನ ಮಾತು? ಏನ್ಲೇ ಮಲೇಶಿ, ಕಂಡಿದ್ದೇ ಇಲ್ಲಲ್ಲೇ? ಮದ್ವಿಗಾರ ಬಂದೆಲ್ಲ, ಬರ್ತಾನೆ ಇಲ್ಲ ಅಂತ ಮಾಡಿದ್ದೆ.
ಬರ್ಬೇಕಲ್ಲಪ್ಪ. ಬರಲಿಲ್ಲ ಅಂದ್ರೆ ಬಿಡ್ತೀರೇನ? ಅದು ಅಲ್ಲದೆ ನಮ್ಮ ಜೀವನದ ಪಾಡು ನಾವು ನೋಡ್ಕೋಬೇಕಲ್ಲ, ಮತ್ತೆ ಬರಲಿಲ್ಲ ಅಂದ್ರೆ ನಮ್ಮ ಕೆಲಸ ಆಗ್ಬೇಕಲ್ಲಪ್ಪ. ಏನದು ನಿನ್ನ ಜೀವನದ ಪಾಡ? ಏನಪ್ಪ ಅದು? ಹುಡುಗಿಯಾರು ನೋಡ್ಕೋದು ಅಷ್ಟ ಸೈವಾಗ ಅನ್ಬೇಡ್ಲೆ. ಅರ್ಧಾಂಗಿ ನೀನು ನನ್ನ ಅರ್ಧ ನಾರಿಯನ್ನು ಹುಡುಕ್ತಾ ಇದೀನಿ ಅಂತ ಹೇಳು, ಭಾಳ ಸಂಗಾತಿ ಅಂತ ಹೇಳು. ಒಂದು ಸ್ವಲ್ಪ ನೋಡಕ್ಕೆ ಕೇಳಕ್ಕೆ ಚಂದ ಅನಿಸ್ತತಿ. ಅಬಾಬಾಬಾ, ಅಲ್ಲ ಮಗನ, ರೊಕ್ಕ ಖರ್ಚು ಮಾಡಿ ಇಷ್ಟೆಲ್ಲ ಆಡಂಬರ ಮಾಡಿ ಹೆಣ್ಮಕ್ಳು ಕೊಡುವಂಗೆ ಮಾಡಿದ್ ನಾವು. ಈಗ ಇದ್ರಾಗ ನಿಂದ ಭಾಳ ಸಂಗಾತಿನ ಸ್ವಯಂವರ ಮಾಡಕತ್ತೀನ. ಸ್ವಯಂವರದಾಗ ಯಾರು ಸೆಲೆಕ್ಟ್ ಏನಾರು ಆಗ್ಯಾರನ? ಇಲ್ಲ, ಸೆಲೆಕ್ಟ್ ಒಂದು ಆಗೈತಿ. ಮಾಲ್ ಮನಗಂಡ ಐತಿ, ಏನೋ ಒಟ್ಟು ಸಿಗ್ನಲ್ ಸಿಗಲಿಲ್ಲ. ಸತತವಾದ ಪ್ರಯತ್ನದ ನಂತರ ಒಂದೆರಡು ಕಡ್ಡಿ ಬಂದರೂ ಬರ್ಬೋದು ನೋಡು. ಏನ ಟವರ್ ಕಡ್ಡಿ. ಅಟ್ಟು ಇಂತೂ ನೀನು ಇದ ಊರಿಗೆ ಹಳೆ ಆಗ್ಬೇಕಂತ ಒಟ್ಟು. ಮತ್ತೆ ಅಂದ್ರೆ ಹಬ್ಬಕ್ಕೆ ಬಂದ್ವಿ ಅದ್ರ 3 ಮಂದಿ ಒಮ್ಮೆ ಬಂದ್ಬಿಡ್ಬೋದಾ ಹಬ್ಬಕ್ಕೆ? ಮತ್ತು ವಾಪಸ್ ಹೋದ್ರು ಒಮ್ಮೆ ಹೋಗ್ಬಿಡ್ಬೋದಾ? ಹೌದಿಲ್ಲ? ಒಂದು ಗಾಡಿ ಮಾಡ್ಕೊಂಡು ಅಡ್ಯಾಡಕತ್ರ ಒಮ್ಮೆ ಹನಿಮೂನ್. ನಾನು ಬಿಟ್ಟು ಈ ಮಳೆಗಾಲದಾಗ ಹನಿಮೂನ್ ಮಾಡ್ಕೊಳಕ್ಕೆ ಹೊಂಟಿರಲ್ಲ. ನಿಮಗೆ ನಾಚಿಕೆ ಬರೋದಿಲ್ಲನ್ರಿ? ಒಬ್ಬ ದೋಸ್ತಿಗೆ ಅನ್ಯಾಯ ಮಾಡತ್ತೀನಿ ಅಂತ ಅನಿಸ್ಕೊಳ್ತಾ ಗಡಗಡ ನಂದು ಇದೇ ಸೀಸನ್ಯಾಗ ಮದುವೆ ಮುಗಿದ್ರೆ ಹನಿಮೂನಿಗೆ ನಿಮ್ಮ ಜೊತೆಗೆ ಬಂದು ಬಿಡ್ತಾನೆ. ಇದೇ ಕಲ್ಯಾಣ ಮಂಟಪದಾಗ ಯಾಕೆ ಆಬಾರ್ದು ನನ್ನ ಮದುವೆ ಅಂತ ನಾನು. ಹೌದಾ? ಫಸ್ಟ್ ಯಾವ ಹುಡುಗಿ ಅಂತ ನನಗೆ ತೋರ್ಸು. ಇದ ಕಲ್ಯಾಣ ಮಂಟಪದಾಗ ಆಕೈತೋ ಏನು ಲೇಟ್ ಆಗಾಕೈತಿ ಅಂತ ನಾ ಡಿಸೈಡ್ ಮಾಡ್ತೇನೆ. ಹಂಗೆ ಬಾ. ತಡ್ಲಿ, ನಿನ್ನ ಮದುವೆ ಮಾಡ್ಸೋಗದ್ದಲ್ಲಾಗ ಮಾಡ್ಕೊಳೋಗದ್ದಲ್ಲಾಗ ನಮ್ದು ಎಂಗೇಜ್ಮೆಂಟ್ ಐತಿ. ಅಲ್ಲ, ಇವ ಇನ್ನೂ ಅಂಗಿನ ಹಾಕೊಂಬಂದು ನಿಂತಿಲ್ಲ. ಸಿದ್ಧ ದೌಡೋಗಿ ಅಗ್ಗಿ ಹಾಕೊಂಬ. ಎಷ್ಟೊತ್ತು ಮಾಡ್ತಿ? ಹೊಂಟೆ ಆಮೇಲೆ ನೋಡೋಣಂತ. ಈಗ ಹೆಂಗಿದ್ರೆ ಎಂಗೇಜ್ಮೆಂಟಿಗೆ ಇಲ್ಲೇ ಗುಳೆ ಕೊಟ್ಟು ಅಂತ ಕೊಡ್ತಾವಲ್ಲ, ಇದ್ರಾಗ ಯಾರು ಇದ್ರ ಕೈ ಮಾಡಿ ತೋರ್ಸ. ಆತ. ಎದಕ್ಕೆ ಮಕ್ಕ ಹಂಗೆ ಮಾಡಿ? ಮತ್ತಿನೇನು ಲೆಹಂಗಾ ಹಾಕೋತೇನೆ ಅಂದೆ. ಇಕ್ಕಿ ಜೊತೆ ನಮಗೂ ಸೀರೆ ಉಟ್ಕೊಂಡು ಗಂಟು ಬಿದ್ದಿ ತಗೋಲಾರ್ದಂಗೆ ಆತ. ಅಕ್ಕ, ಆಕಿ ಯಾವ್ದು ಹಾಕೋತಾಳ ಅದನ್ನ ಹಾಕೊಳಕ್ ಬಿಡ್ಬೇಕಿಲ್ಲ ನೀನು. ಹಂಗಲ್ಲ, ಏನವ ಶಾಸ್ತ್ರ ಬಿಟ್ಟು ಲೆಹಂಗಾ ಹಾಕೊಂಡು ನಿಂದಿರ್ತಾಳಂತೆ ಮಂಗ್ಯಾನಂತಕ್ಕೆ. ಯಾಕೆ ಏನು ಈ ಮದುವೆ ಆಗಕತ್ತಾರ ಅಂದ್ಮೇಲೆ ಒಂದು ಚಂದನ ಸೀರೆ ಉಟ್ರೆ ಚಂದ ಅದ. ಅದೇನು ಲೆಹಂಗಲ್ಲ? ನೀ ಸುಮ್ಮನೆ ರಾಕಿ ತಾಳಕ್ಕೆ ಕುಣಿಬೇಡ ನೀನು. ನನ್ನ ಗಂಡ ನನ್ನ ಮಾತು ಕೇಳಾರ್ದ ಮತ್ತೆ ಯಾರು ಮಾತು ಕೇಳ್ಬೇಕು? ನನ್ನ ಗಂಡ ನನ್ನ ಮಾತು ಕೇಳ್ಬೇಕು. ಮದುವೆ ಮಾಡ್ಕೊಳಕತ್ತ ನನ್ನ ಮೇಲೆ. ಹೌದಿಲ್ಲ ಮಮ್ಮ? ಮತ್ತೆ ಈಗ ಹೇಳ್ಬಿಡ ಕೇಳಂಗಿಲ್ಲ ಅಂತಂದ್ರೆ ನಾವಲ್ಲೇ ಕೇಳ್ತೇನಪ್ಪ. ನಾನು ಸೊಸಿ ಮಾತು ಕೇಳಾರ್ದ ಮತ್ತೆ ಯಾರು ಮಾತು ಕೇಳಲಿ? ಅವ ಆಕಿ ಹೋಗ್ಲಿ ಬಿಡಿ. ಯಾವ್ದು ಯಾಕೆ ಹಾಕೊಳ್ಳಕ? ಹಾಕೋ ಒಬ್ಬಕ್ಕೆ ಯಾವ್ದು ಒಬ್ಬಕ್ಕೆ ಇದು. ನೀನು ಹಾಕೋ ಹಂಗಾರ ಒಂದು ಮತ್ತೆ ನಿಂದಂಥದಿಲ್ಲಲ್ಲ, ನೀನಾರ ಹಾಕೋ ಹೋಗು. ಹೇಳಿದ್ ಕೇಳೋದಿಲ್ಲ ಏನ ತಗ. ಮೈಯಾರ ದಪ್ಪ ಐತಿ, ಅಲ್ಲಿ ಹೆಂಗೆ ಹಾಕೋತೀನಿ ಅಂತೀವ. ಚಂದಾರ ಕಾಣೋದಿಲ್ಲ ಬಿಡೋದಿಲ್ಲ ತಗ. ಚಂದ ಕಂಡ್ರೆ ಒಂದು ಮಾತು, ಚಂದ ಕಾಣ್ಲಾರ್ದೆ ಎದಕ್ಕೆ ಹಾಕೋಬೇಕಂತ ಆಸೆ ಪಡ್ಬೇಕು. ಹೇಳಿದ ಮಾತಾರ ಕೇಳ್ಬೇಕಾ ನೀನು? ರೀ, ಯಾರದ್ರಿಲ್ಲೇ? ಅಲ್ಲ, ಎಷ್ಟೊತ್ತಾತ? ಇನ್ನೇ ಇದು ಕೆಲಸ ಬೇಕಾದಷ್ಟು ಬಿದ್ದಾವಿಲ್ಲೇ. ಬಂದೆ. ಇದು ಶಾಂತ, ನೀನು ಲೆಹಂಗಾ ತಗೋಬೇಕಿತ್ತು, ಚಂದ ಕಾಣ್ತಿತ್ತು. ಎಲ್ಲಿ ಲೆಹಂಗಾ ಹಾಕೊಳಕೋಲೆ ನಾನು. ಹೆಂಗಾಗೈತೀಗ? ಮಸ್ತ್ ಕಾಣಕತ್ತೀನಿ ನೋಡಿ, ನಿಜವಲ್ಲ. ಅಕ್ಕ, ನಾ ಲೆಹಂಗಾ ಹಾಕೊಂಡು ಬರ್ತೀನಿ. ಹಂಗಾರ ಚಂದಾಗಿ ರೆಡಿಯಾಗಿ ಬರ್ತೀನಿ. ಏನು? ಹಾಕೊಂಬ ಹೋಗು. ಅಕ್ಕ, ಒಳ್ಳೆ ಹುಡುಗ ಸಿಕ್ಕಾರ. ಬೀಸಂದಷ್ಟು ರೊಕ್ಕ ಐತೆ ಅವ್ರ ಕಡೆ. ಚಂದಾಗಿ ರೆಡಿಯಾಗ. ಅದನ್ನು ಬಿಟ್ಟು ಹೆಂಗಾರ ಹೇಪ್ಲಾರಂಗೆ ಇರಬೇಡ. ಇವ ನಾ ಹೆಂಗದನಲ್ಲ ಹಂಗೆ ಇರಕ್ಕೆ ಇಷ್ಟ ನನಗೆ. ಆತನ ಹುಡುಗಿಯರ ಎರಡು ತಯಾರಾಗಿರೇನ? ನಾ ಇನ್ನೂ ಇಲ್ಲಮ್ಮ. ನಾ ಹೋಗಿ ಆಗ್ರ ಹಾಕೊಂಬರ್ಬೇಕು ಲೆಹಂಗಾನ. ನಾ ಒಂದು 5 ನಿಮಿಷ ತಡಿ. ಇಷ್ಟು ಚಂದ ಸೀರೆ ಹುಟ್ಟಿಯಲ್ಲ? ಇದಲ್ಲ ನಂದು. ಬೇಡ ಅಂತ ಹೇಳಿದ್ರೆ ಹಾಕೋ ಅಂತ ಹೋಗ್ಬಿಟ್ರೆ ಅಂದಿದ್ದಕ್ಕೆ ಹಾಕೊಂಡಿನಿ. ನಾನು ಲೆಹಂಗಾ ತೊಗೊಂಡಿದ್ದೆ ಎಂಗೇಜ್ಮೆಂಟಿಗೆ ಅಂತೇಳಿ. ನಾನು ಅದನ್ನ ಹಾಕೋತೀನಿ. ಈಕಿ ಬೇಕಾದ್ರೆ ಸೀರೆ ಉಟ್ಕೊಳ್ಳಕ್ಕ ನಾ ಅದನ್ನ ಹಾಕೊಂಬರ್ತೀನಿ. 5 ನಿಮಿಷ ಲೇಟ್ ಆತ. ಇದು ಲೇಟ್ ಮಾಡಂಗಿಲ್ಲ. ಅಯ್ಯೋ ಹುಡುಗಿಯಲ್ಲಿ 3 ಮೀರಾಕತ್ತೈತೆ ಅಂತೇಳಿ ಪುರೋಹಿತರು ಹೊಡ್ಕೊಳಕತ್ತಾರಲ್ಲಿ ನೋಡು. ಇಳದ ಕಾರ್ಯ ಮುಗಿಸಿ ದೌಡ್ ಮಕ್ಕೋಬೇಕು. ಬೆಳಗ್ಗೆ ಅರಶಿನ ಏನದ ಇದು ಸುರುಗಿ ಜಗ್ಗ ಕೆಲಸ ಅದಾವು. ಈಗ ಇದನ್ನ ಈ ಚಂದ ಸೀರೆ ಇದ್ರಾಗ ಬಂದು ನಿಂದ್ರೆ ನಡಿ. ಯವ್ವ ತಾಯಿ, ಏನು ಭಾಳ ಹತ್ತಾರ ನಿಂದಿರ್ಸಿ ಇದು ಮಾಡ್ತಾರನ? ಹೇಳ್ರಿ ಗೊತ್ತಾತ ಹೇಳ್ರಿ. ನಾನು ಲೆಹಂಗಾನ ಹಾಕೊಂಬಾರ್ದು ಅದಕ್ಕಂತ ತೊಗೊಂಡೆ. ನಿಮ್ಮ ಒಟ ಅನ್ಬೇಡ್ವೆ. ನಾ ಹಾಕೊಳಕ್ ಬಿಡ್ವೆ ನನಗೆ. ಯಮ್ಮ ಹೋಗ್ಲಿ ಬಿಡ ಹಾಕೊಳಕ್ಕೆ. ಮತ್ತೆ ಹಿಂದಗಡೆ ಹಾಕೊಂಡಿಲ್ಲ ಮಕ್ಕ ಮಾತು ಇಟ್ಕೋತಾಳ. ಅದೇನು ಚಂದ ಅನಿಸ್ತೈತಿ. ಹಾಕೊಳ್ಬಿಡ ಮಾವ. ಹೋಗಿ ನೀ ತಯಾರಾಗಿ ಹೋಗು. ನಮಗೆ ಹೇಳತ್ತಾರ ಅವ್ರು ಬೇರೆ ಹೋಗಿ ಪಟ್ಟ ಹಾಕೋಗ. ನಾನೊಂದು ಜುಬ್ಬ ಪೈಜಾಮ ನನ್ನ ಯಾರು ಕೇಳ್ಬೇಕಾಗೈತಿ? ಹಿಂಗೆ ಹೋಗ್ತೇನಿ, ಅದು ನಿಂಗೆ ಸಿಗಾಕೋತೀನಿ, ಬಂದು ನಿಂದಿರ್ತೀನಿ. ನಿಮ್ದು ನೋಡ್ಕೊರಿ ಹೆಣ್ಮಕ್ಳು. ಈ ಕಡೆ ಹೊಳ್ಬೇಕು ಆ ಕಡೆ ಹೊಳ್ಬೇಕು. ಆ ಕಡೆ ಹಿಂದೊಮ್ಮೆ ನೋಡ್ಕೋತೀರಿ, ಮುಂದೊಮ್ಮೆ ನೋಡ್ಕೋತೀರಿ, ತಲೆ ಒಮ್ಮೆ ಹಚ್ಕೋತೀರಿ. ನಿಮ್ದು ನೋಡ್ಕೊರಿ. ಏ ಭಡ್ಯ, ಅಲ್ಲೇ ನಿನ್ ಗೆಳಾರ್ ಬಂದಾರ. ನಡಿ ನೀನು. ಆ ಹುಡುಗ ತಯಾರಾಗಿ ಬಂದು ಸ್ಟೇಜಿನ ಮ್ಯಾಗ ನಿಂತಾನವ. ನೀ ಇನ್ನೂ ಇಲ್ಲೇ ನಿಂತೇನೆ ಹೆಂಗಸೂರು ಸಂಧ್ಯಾಗ. ನಡಿ ನೀನು ಹಂಗೆ ಹಾಕೊಂಡು ಅಲ್ಲೇ ನಿಂದ್ರೆ ನಡಿ. ಹೆಣ್ಮಕ್ಳು ಬರ್ತಾರ ಆಮೇಲೆ. ಅಯ್ಯೋ ನಿಮ್ದೊಂದು ಕತಿ ಆತಾಗ. ಬಂದು ನಿಂತಾರನ? ಆಯ್ತು, ಹೋಗ್ತೀನಿ. ಏ ಹುಡುಗಿ ಎಲ್ಲ ಗುಟ್ನ ತಯಾರಾಗಂತ ಹೇಳುವ ಅವ್ರಿಗೆ. ನನಗಂತೂ ಹೇಳಿ ಸಾಕಾಕತ್ತದ. ಇದೊಂದು ಅಮ್ಮ ಅದೇನು ತಡಿಯಕ್ಕ. ಆಕೆ ಅನ್ಕೊಂಡಿದ್ದೆ ಆಗ್ಬೇಕು. ಯಾರ ಮಾತು ಕೇಳಲ್ಲಕ್ಕೆ. ಹೋಗಿ ಬಿಡಾಕಿ. ಮದುವೆ ಅಂತ ಆಗ ಜೀವನದಾಗ ಒಂದೇ ಸಲ. ಯಾರ್ಯಾರಿಗೆ ಏನೇನು ಇಷ್ಟನ ಅವ್ರು ಆದ ಥರ ಬಟ್ಟೆ ಹಾಕ್ಕೊಂಡು ಅದೇ ಥರ ಒಡವೆ ಹಾಕ್ಕೊಂಡು ಅದೇ ಥರ ಮದುವೆ ಮಾಡ್ಕೊಂಡ್ರೆ ಚಂದ. ಯಾಕಂದರೆ ಮದುವೆನ ಜೀವನದಾಗ ಒಂದೇ ಸಲ ಅಲ್ಲ ಆಗೋದು. ಕೆಲವರಿಗೆ ಅದು ಅವಕಾಶ ಸಿಗಲ್ಲ ಬೇಕಂದಂಗೆ ಮದುವೆ ಆಗಕ್ಕೆ. ಕೆಲವರಿಗೆ ಸಿಕ್ಕಿರ್ತೈತಿ, ಅದನ್ನು ಬಳಸ್ಕೋಬೇಕಾ.
ಇರ್ಲಿ ಬಿಡು, ಆಕಿದ ತಪ್ಪಂತ ನಾ ಏನು ಹೇಳಂಗಿಲ್ಲ. ಆಕೆ ಅದಕ್ಕಂತ ತೊಗೊಂಡಾಳ ಮತ್ತು ಹಾಕೋಬೇಡ ಅಂತಂದ್ರೆ ಹೌದಿಲ್ಲ, ಹಾಕೊಳ್ಳಿ ಬಿಡು, ಏನಾತ. ನಿಂಗೆ ಹಾಕೊಳ್ಳೋ ಆಸೆ ಇದ್ರೆ ನೀನು ಹಾಕೋ. ಈಗ ಒಂದು ಸೀರೆ ಇಷ್ಟಪಟ್ಟು ತೊಗೊಂಡಿರ್ತೇವೆ, ಒಂದು ಏನೋ ಒಂದು ಹಬ್ಬ ಹುಣ್ಣಿಮೆ ಮದುವೆ ಹುಟ್ಟಿಗೆ ಅಂತೇಳಿ, ಅದಕ್ಕೆ ನಮ್ಗೆ ಹಾಕೋಬೇಡ ಅಂದ್ಬಿಟ್ರೆ ಹೆಂಗೆ ಆಕತಿ ಹೇಳ. ಹಾಕೊಳ್ಳಿ ಬಿಡು, ಏನಾತ. ಆಗಲಿ ಬಿಡವ, ಆಕೆ ಬಂದ್ಲಂದ್ರೆ ಹೋಗೋಣಂತ.